ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ಟ್ರಿವೆಂಡ್ರಮ್ ಲ್ಯಾಂಡ್ ಆದ ತಕ್ಷಣ ನಾವು ಜಟಾಯು ಆರ್ಟ್ ಸೆಂಟರ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಆದ್ವಿ. ಇದು ಟ್ರಿವೆಂಡ್ರಮಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾವು ಸ್ಕೂಟಿನ ರೆಂಟ್ಔಟ್ ಮಾಡ್ಕೊಂಡ್ವಿ ರಾಯಲ್ ಬ್ರದರ್ಸ್ ಅವ್ರ ಹತ್ರ. 4 ಡೇಸ್ಗೆ 2800 ರುಪೀಸ್ ಚಾರ್ಜ್ ಮಾಡಿದ್ರು. ನೀವೇನಾದರೂ ಬೇರೆ ಕಡೆ ಬೆಸ್ಟ್ ಡೀಲಿಗೆ ಸಿಕ್ಕರೆ ನೀವು ಅಲ್ಲೂ ಕೂಡ ರೆಂಟ್ಔಟ್ ಮಾಡ್ಕೊಬೋದು. ಸ್ಕೂಟಿ ಆದರೆ ಸ್ವಲ್ಪ ಕಂಫರ್ಟ್ ಇರುತ್ತೆ ಅಂತೇಳಿ ಸ್ಕೂಟಿನ ರೆಂಟ್ಔಟ್ ಮಾಡ್ಕೊಂಡ್ವಿ. ನಾವು ಜಟಾಯು ಆರ್ಟ್ ಸೆಂಟರ್ ರೀಚ್ ಆದ ತಕ್ಷಣ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಆಮೇಲೆ ನಾವು ಕೇಬಲ್ ಕಾರಲ್ಲೇ ಹೋಗ್ತೀವಿ ಅಂತ ಅಂದರೆ ಆಲ್ಮೋಸ್ಟ್ 3 to 4 hours ವೇಟಿಂಗ್ ಪೀರಿಯಡ್ ಇತ್ತು. ಸೊ ನಾವು ಇನ್ನೇನು ಟೈಮ್ ವೇಸ್ಟ್ ಆಗಿಬಿಡುತ್ತೆ, ವಾಪಸ್ ಹೋಗೋಣ ಅಂತೇಳಿ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿರೋರು ಏನಂತ ಅಂದರು ಅಂದರೆ, ನೀವು ಮೆಟ್ಲು ಹತ್ಕೊಂಡು ಕೂಡ ಹೋಗಬಹುದು, 330 ರುಪೀಸ್ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ ಅಂತೇಳ್ಬಿಟ್ಟು ಟಿಕೆಟ್ ತೊಗೊಳಕ್ಕೆ ಹೋದಾಗ ಅವರು ರೀಫಂಡಬಲ್ ಅಲ್ಲ ಅಮೌಂಟ್ ಅಂತ ಹೇಳಿದ್ರು. ಯಾಕೆ ಈ ಥರ ಹೇಳ್ತಿದ್ದೀರಾ ಅಂತಂದಾಗ ಅವರು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಡಿಬೇಕಾಗುತ್ತೆ, ಈಸ್ ಇಟ್ ಫೈನ್ ಫಾರ್ ಯು ಅಂತ ಹೇಳಿದ್ರು. ಓಕೆ ಅಂತೇಳ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಹಾಗೆ ಅಲ್ಲಿ ಕ್ಲಾಕ್ ರೂಮ್ ಕೂಡ ಇರುತ್ತೆ, ನಮ್ಮ ಲಗೇಜ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಆರಾಮಾಗಿ ಹೊರಟ್ವಿ. ಹಾಗೆ ನಾವು ಮಾನ್ಸೂನ್ ಅಂತೇಳಿ ನಮಗೆ ಮುಂಚೆನೇ ಗೊತ್ತಿದ್ರಿಂದ ನಾವು ಛತ್ರಿ ಮತ್ತು ರೈನ್ ಕೋಟ್ಸ್ ಎಲ್ಲ ಪ್ರತಿಯೊಂದನ್ನು ಇಟ್ಕೊಂಡು ಹೋಗಿದ್ವಿ. ಸೀನ್ರಿ ಮಾತ್ರ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ದಾರಿ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಲ್ಲಿ ಕೂತ್ಕೊಳಕ್ಕೆ ಜಾಗ ಇದೆ, ಹಾಗೆ ನೀರು ಪ್ರತಿಯೊಂದನ್ನ ಇಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆಲ್ಮೋಸ್ಟ್ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೀವು ಏನಾದರೂ ಟ್ರಕ್ಕಿಂಗ್ ಆ ಥರ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಈ ಥರ ವಾಕ್ ಮಾಡ್ಕೊಂಡು ಹೋಗ್ಬೋದು. ಮೇಲೆ ಬಂದು ನೋಡಿದ ತಕ್ಷಣ ನನಗೆ ಕೇಬಲ್ ಕಾರ್ ಸ್ಟಾರ್ಟ್ ಆಗಿದ್ದು ನೋಡಿ ಫುಲ್ ಬೇಜಾರಾಯಿತು. ಬಟ್ ಸ್ಟಿಲ್ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಫೈನಲಿ ನಾವು ರೀಚ್ ಆದ್ವಿ. ಮೆಸ್ಮರೈಸಿಂಗ್ ಬರ್ಡ್ ಸ್ಕಲ್ಪ್ಚರ್ ಅಂತಲೇ ಹೇಳ್ಬೋದು. ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಬರ್ಡ್ ಸ್ಕಲ್ಪ್ಚರ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಇದನ್ನು ಕಾಂಕ್ರೀಟಿಂದ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರಬಹುದು. ಜಟಾಯು ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೀತೆನ ರಾವಣ ಅಪಹರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜಟಾಯು ಸೀತೆನ ಕಾಪಾಡೋಕ್ಕೆ ಹೋದಾಗ ರಾವಣ ಅದರ ಒಂದು ರೆಕ್ಕೆಯನ್ನು ಕಡಿತಾರೆ. ಆಗ ಜಟಾಯು ಪಕ್ಷಿ ಇಲ್ಲಿ ಬಂದು ಬೀಳುತ್ತೆ. ಇಲ್ಲೂ ಕೂಡ ಒಂದೇ ರೆಕ್ಕೆ ಇದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ. ಇದು ನಾನ್ ಸೀಸನಲ್ ಟೈಮ್ ಆದರೂ ಕೂಡ ಎಷ್ಟು ಜನ ಬಂದಿದ್ದಾರೆ. ವರ್ತ್ ಅಂತಲೇ ಹೇಳ್ಬೋದು. ನೀವು ತಪ್ಪದೆ ವಿಸಿಟ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ನೀವು ಟ್ರಿವೆಂಡ್ರಮ್ ಆ ಕಡೆ ಹೋದರೆ ತುಂಬಾ ಚೆನ್ನಾಗಿದೆ. ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂತ ಹೇಳಿ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ಹಾಗಾಗಿ ವಾಪಸ್ ಬರಬೇಕಾದ್ರೆ ಜಸ್ಟ್ ಕೇಳಿ ನೋಡೋಣ ಅಂತೇಳಿ ಹೋದ್ವಿ. ಅವ್ರು 1 ವೇ ಕೂಡ ಹೋಗ್ಬೋದು ಅಂತ ಹೇಳಿದ್ರು. 190 ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡಿದ್ರು. ಓಕೆ ಅಂತೇಳಿ ಟಿಕೆಟ್ ತೊಗೊಂಡ್ವಿ. Thank you for watching. Please like, share and subscribe to my YouTube channel. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಬಾಯ್.